ಇನ್ನು ಉಡುಪಿ ನಗರದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಶಾಲೆಗಳಿಗೆ ಹೋಗೋದಕ್ಕೆ ಆಗದೆ ಪರಿತಪಿಸ್ತಾ ಇದ್ದಾರೆ ಮಕ್ಕಳು. ಶಾಲಾ ಕಾಲೇಜುಗಳಿಗೆ ಈಗಾಗಲೇ ರಜೆ ಘೋಷಣೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಪೋಷಕರು ಆಗ್ರಹಿಸ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ಮೊನ್ನೆ ಎಲ್ಲ ರಜಾ ಇತ್ತು, ನಿನ್ನೆ ಬಿಡಿ ಸಂಡೇ, ಇನ್ನು ಶನಿವಾರನೂ ರಜಾ ಕೊಟ್ಟಿದ್ರು, ಬಟ್ ಇವತ್ತು ರಜಾ ಘೋಷಣೆ ಮಾಡಿಲ್ವಂತೆ. ಈಗ ಹೇಗಪ್ಪ ಮಕ್ಕಳನ್ನ ಕರ್ಕೊಂಡು ಹೋಗೋದು ಶಾಲೆಗೆ ಅಂತೇಳಿ ಪೋಷಕರ ಒಂದು ಆತಂಕ. ಮಳೆಲೇನೆ ಪಾಪ ಕರ್ಕೊಂಡು ಹೋಗ್ತಾ ಇದ್ದಾರೆ ಶಾಲೆಗಳಿಗೆ, ಬಟ್ ಸ್ಟಿಲ್ ಮಕ್ಕಳಿಗೆ ಅನಾಹುತ ಆಗೋದು ಬೇಡ, ದಯವಿಟ್ಟು ಶಾಲೆಗಳಿಗೆ ರಜೆ ಘೋಷಣೆ ಮಾಡಿ ಅಂತೇಳಿ ಕೇಳ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಅಲ್ಲಿಂದ ಒಂದು ಪ್ರತ್ಯಕ್ಷ ಒಂದು ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಉಡುಪಿಯಲ್ಲಿ ಮಳೆ ಮುಂದುವರೆದಿದೆ. ಪೋಷಕರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಯಾಕಂದರೆ ಉಡುಪಿ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ, ತಗ್ಗು ಪ್ರದೇಶಗಳು ಜಲಾವೃತ ಆಗಿದೆ. ಆದರೆ ಶಾಲೆಯ ಕಾಲೇಜುಗಳಿಗೆ ರಜೆಯನ್ನು ಜಿಲ್ಲಾಡಳಿತ ಘೋಷಣೆಯನ್ನು ಮಾಡಲಿಲ್ಲ. ಈ ನಿಟ್ಟಿನಲ್ಲಿ ಇಲ್ಲಿ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ನಾವೀಗ ಗುಂಡಿಬೈಲ್ ಪ್ರದೇಶದಲ್ಲಿದ್ದೇವೆ. ಇಲ್ಲಿ ಈ ಒಂದು ಪ್ರದೇಶದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ನೀರಿನ ಮಟ್ಟಕ್ಕೆ ಏರಿಕೆ ಆಗಿದ್ರೂ ಕೂಡ ಉಡುಪಿ ನಗರದ ಭಾಗದ ಕೆಲವೊಂದು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಿಲ್ಲ. ಅದಕ್ಕೆ ಇಲ್ಲಿಯ ಪೋಷಕರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಇಲ್ಲಿ ಒಂದು ಕಡೆ ಸೇರಿ ಅಂದರೆ ಅಧಿಕಾರಿಗಳು ಯಾರು ಬರ್ತಾರೆ ಅವರನ್ನು ಟಾರ್ಗೆಟ್ ಆಗಿ ಇಟ್ಟುಕೊಂಡು ಅವರಿಗೆ ಮನದಟ್ಟು ಮಾಡುವಂಥ ಕೆಲಸವನ್ನು ಕೂಡ ಇಲ್ಲಿಯ ಅಂದರೆ ಪೋಷಕರು ಮಾಡ್ತಿರುವಂಥದ್ದು. ಅವರೊಬ್ಬರೊಬ್ಬರನ್ನೇ ಮಾತನಾಡಿಸ್ತಾ ಹೋಗುವ ಇಲ್ಲಿ ಸಾಕಷ್ಟು ಪೋಷಕರು ಕೂಡ ಇಲ್ಲಿ ಸೇರಿದ್ದಾರೆ. ಅಂದರೆ ಶಾಲೆಗೆ ಮಕ್ಕಳನ್ನು ಯಾವ ರೀತಿಯಾಗಿ ಕಳಿಸೋದು, ಈ ಒಂದು ನೆರೆ ಬಂದ ಸಂದರ್ಭದಲ್ಲಿ ಮಕ್ಕಳನ್ನು ಶಾಲೆಗೆ ಕಳಿಸಿ ಅಂದರೆ ತುಂಬಾ ಭಯದಲ್ಲಿ ಕಳಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಇದರ ಬಗ್ಗೆ ಗಮನ ಹರಿಸಬೇಕು ಎಂಬುದು ಕೂಡ ಇಲ್ಲಿಯ ಪೋಷಕರ ಆಗ್ರಹ ಆಗಿರುವಂಥದ್ದು. ಅವರನ್ನು ಮಾತನಾಡಿಸ್ತಾ ಹೋಗುವ. ಮೇಡಮ್, ಈಗ ಮಳೆ ಆಗ್ತಿದೆ, ತಗ್ಗು ಪ್ರದೇಶ ಜಲಾವೃತ ಆಗಿದೆ, ನಿಮ್ಮದು ಆಕ್ರೋಶ ಅಂದರೆ ಮಕ್ಕಳಿಗೆ ರಜೆ ಕೊಡಲಿಲ್ಲ ಅಂತ ಏನು ಹೇಳ್ತೀರಾ? ನನ್ನ ಮಗಳು ಫಸ್ಟ್ PUC ಹೋಗ್ತಾ ಇದ್ದಾಳೆ, PPCಗೆ. ಅವಳಿಗೆ ಕಾಲೇಜಿಗೆ ರಜೆ ಕೊಟ್ಟಿಲ್ಲ, ಬೆಳಿಗ್ಗೆ ಇದೇ ನೀರಲ್ಲಿ ಹೋಗಿದ್ದಾಳೆ. ಈಗ ಅಂದರೆ ಕಾಲೇಜ್ ರಜೆ ಕೊಟ್ಟಿದ್ದಾರಾ ಕೊಟ್ಟಿಲ್ವಾ ಗೊತ್ತಿಲ್ಲ ಇನ್ನು ನಮಗೆ. ಹಾಗಾಗಿ ಸ್ವಲ್ಪ ಹೆದರಿಕೆ ಅಲ್ಲ, ಮಕ್ಕಳೆಲ್ಲ ಸಣ್ಣವರೆಲ್ಲ ಹೋಗಿದ್ದಾರೆ, ಸ್ವಲ್ಪ ಹೆದರಿಕೆ ಆಗ್ತದೆ. ಹಾಗಾಗಿ ಇದು ವರ್ಷ ಹೀಗೆ ಆಗ್ತಾ ಇರ್ತದೆ. ಮುನ್ಸಿಪಾಲ್ಟಿ ಅವರು ಯಾರು ಸಹ ಇದಕ್ಕೆ ಗಮನ ಹರಿಸೋದಿಲ್ಲ. ಪ್ರತಿ ವರ್ಷ ನಾವು ಈ ಡ್ರೈನೇಜಲ್ಲಿ ಸ್ನಾನ ಮಾಡಿಕೊಂಡೇ ಹೋಗ್ತಾ ಇದ್ದೇವೆ. ಇದು ಯಾವಾಗ ಸರಿ ಹೋಗ್ತದಂತ ನಮಗೆ ಇನ್ನೂ ಸಹ ಗೊತ್ತಾಗಲಿಲ್ಲ. ಅದರ ಬಗ್ಗೆ DC ಅವ್ರು ಏನಂತ ಈ ಸೈಡ್ ಗಮನ ಹರಿಸಬೇಕಂತ ನಮ್ಮ ಕಳಕಳಿ ವಿನಂತಿ ಏನಂದರೆ, ಮೊದಲೇ ಆ ಒಂದು ಕ್ಲೈಮೆಟಿಕ್ ಕಂಡೀಷನ್ ಸ್ವಲ್ಪ ಸ್ಟಡಿ ಮಾಡಿದರೆ ನಿಮ್ಗೆ ಅಂದಾಜು ಆಗ್ತದೆ ಯಾವಾಗ ರಜೆ ಕೊಡಬೇಕು, ಯಾವಾಗ ರಜೆ ಕೊಡಬಾರ್ದು ಅಂತ. ನೀವು ಸುಮ್ಮನೆ DC ಆಗಿ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಮಕ್ಕಳಿಗೆ, ಪೋಷಕರಿಗೆ ಎಲ್ಲ ಎಷ್ಟು ಕಷ್ಟ ಆಗ್ತದೆ. ಸ್ವಲ್ಪ ಮೊದಲೇ ನೀವು ಸ್ಟಡಿ ಮಾಡಿದರೆ ಕ್ಲೈಮೆಟಿಕ್ ಕಂಡೀಷನ್ಸ್ಗೆ ಏನೇನಿದೆ ಅಂತ, ಆವಾಗ ಮಳೆ ತುಂಬ ಇದ್ದರೆ ನೀವು ರಜೆ ಘೋಷಣೆ ಮಾಡಿಬಿಡಿ. ಆಮೇಲೆ ಇದೆಲ್ಲ ಫಾಸ್ಟ್ ಡಿಸಿಷನ್. ನೀವು ಮನೆಯಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿ ಎಲ್ಲ ಮಾಡುವಾಗ ಇಲ್ಲಿ ಬೊಳ್ಳ ಬಂದು ರಜೆ ಎಲ್ಲ ಸಿಗೋದಿಲ್ಲ. ಇದ್ರ TV9 ಮೂಲಕ ನಾವು ಏನು ಹೇಳಬೇಕು ಅಂತ ಹೇಳ್ತಾ ಇದ್ದೀವಿ ಅಂದರೆ, ಮಳೆ ಬರೋಕ್ಕಿಂತ ಮುಂಚೆನೇ ಎಲ್ಲ ಡ್ರೈನೇಜಿನ ಕಸ ತೆಗೆದ್ರೆ ಇಷ್ಟು ಬೊಳ್ಳ ಬರೋದಿಲ್ಲ. ಮತ್ತು ಮನೆಯಲ್ಲಿ ನೀರು ಹೋಗಿದೆ, ಅಂಗಡಿಯಲ್ಲಿ ನೀರು ಹೋಗಿದೆ. ಇದು ಒಂದು 2-2 ವರ್ಷಕ್ಕೊಂದ್ಸರಿ ಎಲ್ಲರಿಗೂ ಆಗ್ತಾ ಇರ್ತದೆ. ಇದನ್ನು ನಾವು ಹೇಳ್ತಾ ಇರ್ತೀವಿ, ವರ್ಷ ಹೇಳ್ತೀವಿ, ಯಾರು ಏನೂ ಮಾಡೋದಿಲ್ಲ. ಆದರೆ ಗಮನಿಸೋದಿಲ್ಲ. ಥ್ಯಾಂಕ್ ಯು. ಇದು ಇಲ್ಲಿಯ ಸ್ಥಳೀಯರ ಆಕ್ರೋಶ ಆಗಿರುವಂಥದ್ದು. ಒಂದು ಕಡೆಯಲ್ಲಿ ನೆರೆ ಬಂದಿದೆ, ಶಾಲಾ ಮಕ್ಕಳಿಗಳಿಗೆ ರಜೆಯನ್ನು ಕೊಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ರಜೆ ಕೊಡಬೇಕೆಂಬುದು ಕೂಡ ಇಲ್ಲಿಯ ಪೋಷಕರ ಮಾತಾಗಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್, ಅಮೀನ್, TV9 ಉಡುಪಿ.